ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಇವತ್ತು ನಾವು KCET 2025 ಕಂಪ್ಲೀಟ್ ಕೌನ್ಸಿಲಿಂಗ್ ಪ್ರೊಸೀಜರನ್ನು ನೋಡೋಣ. ಆಲ್ರೆಡಿ ಈಗ KCET ರಿಸಲ್ಟ್ಸ್ 2025 ಬಂದಿದೆ. ಈಗ ರ್ಯಾಂಕ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಈಗ ನಿಮಗೆಲ್ಲರಿಗೂ ಈಗ ಡೌಟ್ ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ. ಈಗ ಪ್ರೊಸೀಜರ್ ಕೌನ್ಸಿಲಿಂಗನ್ನು ಅಟೆಂಡ್ ಮಾಡಬೇಕು. ಯಾವ ಥರ ಇರುತ್ತೆ ಕೌನ್ಸಿಲಿಂಗ್ ಪ್ರೊಸೀಜರ್ ಅದರಲ್ಲಿ, ಮತ್ತು ಅದರಲ್ಲಿ ರೌಂಡ್ 1 ಯಾವ ಥರ ಇರುತ್ತೆ, ರೌಂಡ್ 2 ಯಾವ ಥರ ಇರುತ್ತೆ, ರೌಂಡ್ 2ಗೆ ಹೋಗ್ಬೇಕಾದ್ರೆ ಹೇಗೆ ಹೋಗಬೇಕು, ಮತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂದರೆ ಹೇಗಿರುತ್ತೆ ಅದು, ಮತ್ತು ನೀವು ಮಾಡುವಂತಹ ಒಂದು ಚಿಕ್ಕ ಚಿಕ್ಕ ಮಿಸ್ಟೇಕ್ಗಳಿಂದ ನಿಮ್ಮ ಸೀಟೇ ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆ ರೀತಿಯ ಮಿಸ್ಟೇಕ್ ಯಾವುದದು ಅನ್ನೋದನ್ನು ಕಂಪ್ಲೀಟ್ ಪ್ರೊಸೀಜರ್ KCET 2025 ಕೌನ್ಸಿಲಿಂಗ್ ಕಂಪ್ಲೀಟ್ ಪ್ರೊಸೀಜರನ್ನು ನೋಡೋಣ. ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡೋದಂತೂ ಮರಿಬೇಡಿ. ಓಕೆ, ಈಗ ಸ್ಟಾರ್ಟ್ ಮಾಡೋಣ ಪ್ರೊಸೀಜರನ್ನು. KCET ಕೌನ್ಸಿಲಿಂಗ್ ಪ್ರೊಸೀಜರ್ ಯಾವ ಥರ ಇರುತ್ತೆ ಅನ್ನೋದನ್ನು. ಈಗ ಫಸ್ಟಿಗೆ ಬಂದಾಗ ಈಗ ಆಲ್ರೆಡಿ ರಿಸಲ್ಟ್ಸ್ ಬಂದಿದೆ ನಿಮಗೆ. ಇನ್ನು ಸ್ವಲ್ಪ ದಿನದ ನಂತರ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಈ ವೆರಿಫಿಕೇಶನ್ ಸ್ಲಿಪ್ ಅಂತ ಬಿಡ್ತಾರೆ ನಿಮಗೆ. ಅಂದರೆ ನೀವು ಏನೇನೆಲ್ಲ ರಿಸರ್ವೇಷನ್ಸ್ ಇದೆ ನಿಮಗೆ, ಕ್ಯಾಸ್ಟ್ ಕ್ಯಾಟಗರಿಯಿಂದ ಹಿಡಿದು ಅಥವಾ NCC, NSS ಅಥವಾ ಸ್ಪೋರ್ಟ್ಸ್ ಕೋಟಾ ಅಥವಾ ನಿಮಗೆ ಯಾವ ಯಾವ ರಿಸರ್ವೇಷನ್ಗಳು, ಕನ್ನಡ ಮೀಡಿಯಂ, ರೂರಲ್, ಹೈದ್ರಾಬಾದ್, ಕರ್ನಾಟಕ, ಇವು ಎಲ್ಲ ಯಾವ ರಿಸರ್ವೇಷನ್ಗಳಿದ್ದಾವೆ ನಿಮಗೆ, ಆ ರಿಸರ್ವೇಷನ್ ಇರುವಂಥ ನಿಮಗೆ ವೆರಿಫಿಕೇಶನ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಕರಿತೀವಿ. ಲೈಕ್ ಇನ್ಕ್ಲೂಡಿಂಗ್ ನೀವು ಓದಿರುವಂಥ ಎಜುಕೇಷನ್ ಡೀಟೇಲ್ಸಿಂದ ಹಿಡಿದು ನೀವೆಲ್ಲ ಆಲ್ರೆಡಿ ನೀವು ವೆರಿಫಿಕೇಶನ್ ಆಗಿರುತ್ತೆ. ಆ ಡೀಟೇಲ್ಸನ್ನು ನಿಮಗೆ ಯಾವ್ದು ವೆರಿಫೈ ಆಗಿದೆ, ನೀವು ಯಾವ ಕೋಟಾ ನಿಮಗೆ ಬರುತ್ತೆ ಅನ್ನೋದನ್ನು ವೆರಿಫಿಕೇಶನ್ ಸ್ಲಿಪ್ ಅಂತ ಬಿಡ್ತಾರೆ. ಆ ವೆರಿಫಿಕೇಶನ್ ಸ್ಲಿಪ್ಪನ್ನು ನೀವು KE ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನು ಕಂಪ್ಲೀಟ್ ಪ್ರೊಸೀಜರನ್ನು ನಾನು ನಿಮಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ನಿಮಗೆ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ, ಯಾವ ಥರ ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ. ನೀವು ಹೋಗಿ ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೋದು. ಇನ್ನೂ ವೆರಿಫಿಕೇಶನ್ ಸ್ಲಿಪ್ ಬಿಟ್ಟಿದ ಆದಮೇಲೆ ಯೂಶಲಿ ಇನ್ನೊಂದು 1-2-3 ದಿನದ ಒಳಗಡೆ ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಬಿಡ್ತಾರೆ. ಬಿಟ್ಟಿದ ಆದ ನಂತರ ನೀವೇನು ಮಾಡ್ಬೋದು, ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದ ಆದಮೇಲೆ ನೀವು ಈ ಕಂಪ್ಲೀಟ್ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ಕೌನ್ಸಿಲಿಂಗ್ಗೆ. ಓಕೆ, ನೀವು ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ನಿಮ್ಗೇನಿರುತ್ತೆ ಅಂದರೆ ಅಲ್ಲಿ ಒಂದು ಸೀಕ್ರೆಟ್ ಕೀ ಅಂತ ಕೊಟ್ಟಿರ್ತಾರೆ. ಆ ಸೀಕ್ರೆಟ್ ಕೀನ ನೀವು ಯಾರ ಜೊತೆನೂ ಶೇರ್ ಮಾಡಬಾರ್ದು. ಸೊ ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ, ನೀವು ಆ ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ತೀರಾ. ಆ ವೆರಿಫಿಕೇಶನ್ ಸ್ಲಿಪ್ಪಲ್ಲಿರುವಂತಹ ಡೀಟೇಲ್ಸನ್ನು, ವೆರಿಫೈ ದ ಡೀಟೇಲ್ಸ್ ಪ್ರಿಂಟೆಡ್ ಆನ್ ದ ವೆರಿಫಿಕೇಶನ್ ಸ್ಲಿಪ್, ಕಾಂಟ್ಯಾಕ್ಟ್ KE ಇನ್ ಕೇಸ್ ಆಫ್ ದ ಎನಿ ಡಿಸ್ಕ್ರಿಪೆನ್ಸಿ. ಅಂದರೆ ನೀವಲ್ಲಿ ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡಾಗ ನಿಮ್ಗೆ ಅದರಲ್ಲಿ ಏನಾದರೂ ಮಿಸ್ ಆಗಿದೆ, ನನ್ನ ಡೀಟೇಲ್ಸ್ ಇದರಲ್ಲಿ, ನನ್ನ ಡಾಕ್ಯುಮೆಂಟ್ಸ್ ಯಾವುದೋ ವೆರಿಫೈ ಅಥವಾ ವೆರಿಫಿಕೇಶನ್ ಆಗಿದ್ರು ಇದರಲ್ಲಿ ಯಾವುದೋ ರಿಜಿಸ್ಟರ್ ಆಗಿಲ್ಲ, ಏನು ಡೀಟೇಲ್ಸ್ ಇಲ್ಲ ಅಂತ ಅನಿಸಿದರೆ ನಿಮಗೆ, ನೀವು ಅದನ್ನು KEನಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಅಲ್ಲಿ ಅವರು ಸೊಲ್ಯೂಷನನ್ನು ಕೊಡ್ತಾರೆ ನಿಮಗೆ. ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಏನಾದ್ರು ನಿಮಗೆ ಡಿಸ್ಕ್ರಿಪೆನ್ಸಿ ಕಾಣಿಸಿದಾಗ. ಓಕೆ, ಮತ್ತೆ ಇನ್ನೊಂದು ಏನಪ್ಪ ಅಂತಂದರೆ, ಇಲ್ಲಿ ನಾನು ಆಗಲೇ ಹೇಳಿದ ಹಾಗೆ, ಡು ನಾಟ್ ಶೇರ್ ದ ಸೀಕ್ರೆಟ್ ಕೀ ಪ್ರಿಂಟೆಡ್ ಆನ್ ದ ವೆರಿಫಿಕೇಶನ್ ಸ್ಲಿಪ್ ಎನಿ ಒನ್ ಅಂಡ್ ರೀಡ್ ಇನ್ಫಾರ್ಮೇಶನ್ ಬುಲೆಟಿನ್ ಫಾರ್ ಎಂಟ್ರಿ ಆಪ್ಷನ್ ಅಂಡ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್. ಇಲ್ಲಿ ನಿಮಗೆ ಸೀಕ್ರೆಟ್ ಕೀ ಅಂತ ಇರುತ್ತೆ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ. ನಿಮಗೆ ಆ ಸೀಕ್ರೆಟ್ ಕೀಯನ್ನು ಯಾರ ಜೊತೆನೂ ಶೇರ್ ಮಾಡೋ ಹಾಗಿಲ್ಲ. ಯಾಕಂದರೆ ನಿಮ್ಮ ಕಂಪ್ಲೀಟ್ ಪ್ರೊಸೀಜರ್ ಕೌನ್ಸಿಲಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆದವಾಗಲಿಂದ ನಿಮ್ಮ ಒಂದೊಂದು ಪ್ರೊಸೀಜರ್ಗೂ ಏನು ಮಾಡ್ತಾ ಇರ್ತಾರೆ ಅಂದರೆ ಅಲ್ಲಿ ಸೀಕ್ರೆಟ್ ಕೀನ ಕೇಳ್ತಿರ್ತಾರೆ. ಲೈಕ್ ನಾವು OTP ಕೇಳ್ತಿರ್ತಾರಲ್ಲ, ಅದೇ ಥರನೇ ಇಲ್ಲಿ ಸೀಕ್ರೆಟ್ ಕೀ ಅಂತ ಬರುತ್ತೆ ನಿಮಗಿಲ್ಲಿ. ಆ ಸೀಕ್ರೆಟ್ ಕೀ ಎಲ್ಲ ಪ್ರೊಸೀಜರ್ಗೂ, ಲೈಕ್ ನಮಗೆ ಪಾಸ್ವರ್ಡ್ ಇದ್ದ ಹಾಗೆ ಅದು ಸೀಕ್ರೆಟ್ ಕೀ ನಮಗೆ. ಸೊ ಎಲ್ಲದರಲ್ಲೂ ಕೇಳ್ತಿರ್ತಾರೆ. ಸೊ ಅದಕ್ಕೆ ಆ ಸೀಕ್ರೆಟ್ ಕೀನ ಬೇರೆಯವ್ರ ಜೊತೆ ಯಾರ ಜೊತೆನೂ ಶೇರ್ ಮಾಡ್ಕೋಬಾರ್ದು, ಯಾಕಂದರೆ ಮಿಸ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ ಅನ್ನೋ ರೀಸನಿಂದ. ಸೊ ಯಾರ ಜೊತೆನೂ ಆ ಸೀಕ್ರೆಟ್ ಕೀನ ಶೇರ್ ಮಾಡಬಾರ್ದು. ನೆಕ್ಸ್ಟ್, ಒನ್ಸ್ ನೀವು ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದು ಆದಮೇಲೆ ನೆಕ್ಸ್ಟ್ ನಿಮಗೆ ಎಂಟ್ರಿ ಅಪ್ ಆಪ್ಷನ್ಸ್ ಬೈ ದಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್, ಅಂದರೆ ನಿಮಗೆ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ನೀವು ಲಾಗಿನ್ ಆಗ್ತೀರಾ. ಲಾಗಿನ್ ಆದಮೇಲೆ ನಿಮಗೇನಾಗುತ್ತೆ, ಈ ಎಂಟ್ರಿ ಆಪ್ಷನ್ಸ್ ಬಿಡ್ತಾರೆ. ಅಂತಂದರೆ ಆಪ್ಷನ್ ಎಂಟ್ರಿಯನ್ನು ಬಿಡ್ತಾರೆ. ಇಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಮತ್ತು ಆಪ್ಷನ್ ಎಂಟ್ರಿ ಯಾವ ಥರ ಮಾಡಬೇಕು, ಮತ್ತು ಅದರಲ್ಲಿ ನೀವು ಮಾಡುವಂಥ ಸ್ಮಾಲ್ ಮಿಸ್ಟೇಕ್ಸಿಂದ, ಯಾಕಂದರೆ ನೀವು ಹಾಕಿರೋ ಕಾಲೇಜ್ ಸಿಕ್ಬಿಡುತ್ತಾ
ಅಥವಾ ನಾನು ಯಾವ ಕಾಲೇಜ್ ಹಾಕಬೇಕು, ಯಾವ ಕಾಲೇಜ್ ಬಿಡಬೇಕು ಫಸ್ಟು, ಅಥವಾ ನಾನು ಕಾಲೇಜ್ ಬೇಕಾ, ಬ್ರಾಂಚ್ ಬೇಕಾ, ನಿಮಗೆ ಇವೆಲ್ಲ ಕ್ವಶನ್ ಮಾರ್ಕ್ಗಳು ಇರ್ತವೆ. ಆಪ್ಷನ್ ಎಂಟ್ರಿ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ, ಯಾಕಂತಂದರೆ ಅದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ನೀವು ಯಾವ ಥರ ನಾವು ಆಪ್ಷನ್ಸ್ ಕಾಲೇಜಸನ್ನು ಅರೇಂಜ್ ಮಾಡ್ಕೋಬೇಕು ಆಪ್ಷನ್ ಎಂಟ್ರಿನಲ್ಲಿ, ಆಪ್ಷನ್ 1 ಯಾವ ತಗೋಬೇಕು, ಆಪ್ಷನ್ 2 ಯಾವ ತಗೋಬೇಕು ಅನ್ನೋದನ್ನ ನಾನು ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಮಾಡ್ತೇನೆ. ಸೊ ಜಸ್ಟ್ ನೀವೇನು ಮಾಡಬೇಕು, ಈ ಪ್ರೊಸೀಜರನ್ನು ನಾನು ಸಿಂಪಲ್ ಆಗಿ ಹೇಳ್ತಿದ್ದೀನಿ. ಆಪ್ಷನ್ ಎಂಟ್ರಿ ಅಂದರೆ ನೀವು ಪ್ರಿಫರೆನ್ಸ್ ವೈಸ್ ಆರ್ಡರ್, ಕೋರ್ಸ್ ವೈಸ್ ಆರ್ಡರ್ ನೀವೇನು ಮಾಡಬೇಕು ಅಂತಂದರೆ ನೀವು ಆಪ್ಷನ್ಸನ್ನೇ ಎಂಟ್ರಿ ಮಾಡಬೇಕು. ನೀವು ಎಂಟ್ರಿ ಮಾಡಬೇಕು ನಿಮಗೆ ಯಾವ್ಯಾವ ಕಾಲೇಜು ಬೇಕು ಅಂತ. ಅಂದರೆ ನೀವು ಹಾಕಿದ ಕಾಲೇಜೆಲ್ಲ ಸಿಗುತ್ತೆ ಅಂತಲ್ಲ, ಅದನ್ನು ನಾನು ಆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಪ್ಷನ್ ಎಂಟ್ರಿ ಯಾವ ಥರ ಮಾಡಬೇಕು ಅನ್ನೋದನ್ನು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೇನೆ, ಅಲ್ಲಿ ನೋಡಿರಂತೆ. ಬಟ್ ನೀವು ಇಲ್ಲಿ ಆಪ್ಷನ್ಸ್ ಎಂಟ್ರಿನ ಮಾಡ್ತೀರಾ ಅಂದರೆ ನೀವು ಕಾಲೇಜ್ ಸೀರಿಯಲ್ ವೈಸ್ ನಂಬರ್, ಅಂದರೆ ನಿಮಗೆ ಪ್ರಿಯಾರಿಟಿ ಆರ್ಡರ್ ವೈಸ್ ಪ್ರಿಯಾರಿಟಿ 1, ಪ್ರಿಯಾರಿಟಿ 2, ಪ್ರಿಯಾರಿಟಿ 3 ಯಾವ ಕಾಲೇಜು ಯಾವ ಬ್ರಾಂಚ್ ಅನ್ನೋದನ್ನ ಎಂಟ್ರಿ ಮಾಡ್ತೀರಾ ಬೇಸ್ಡ್ ಆನ್ ದ ಪ್ರಿಯಾರಿಟಿ. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ನಿಮಗೆ ಏನಾಗುತ್ತೆ, ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡ್ತಾರೆ. ನಿಮಗೆ ಪಬ್ಲಿಕೇಶನ್ ಆಫ್ ಮಾರ್ಕ್ ಸೀಟ್ ಅಲಾಟ್ಮೆಂಟ್. ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಅಂದ್ರೆ ಅದು ಫೈನಲ್ ಅಲ್ಲ, ನಿಮಗೆ ಮಾರ್ಕ್ ಅಂತ ಬಿಡ್ತಾರೆ. ಅಂದ್ರೆ ಮಾರ್ಕ್ ಅಂದ್ರೆ ಅದು ನಿಮ್ಗೆ ಪೂರ್ತಿಯಾಗಿರೋದಿಲ್ಲ, ನೆಕ್ಸ್ಟ್ ಎಡಿಟ್ ಮಾಡ್ಕೊಳ್ಳೋ ಒಂದು ಆಪ್ಷನ್ ಇರುತ್ತೆ ನಿಮಗೆ. ಸೊ ಒಂದು ಸೀಟ್ ಅಲಾಟ್ಮೆಂಟ್ ಅನ್ನ ಬಿಡ್ತಾರೆ, ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಅನ್ನ ಬಿಡ್ತಾರೆ. ಸೊ ನಿಮಗೆ ಏನಾದರೂ ಸ್ಟಿಲ್ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಬಿಟ್ಟಿದ ಆದ್ಮೇಲೆ ಇನ್ನೂ ಏನಾದರೂ ಈ ರಿಸಲ್ಟ್ಸ್ ಅಲ್ಲಿ ನೀವೇನಾದರೂ ಆಲ್ಟರ್ ಮಾಡ್ಕೊಳ್ಳೋಂಗಿದ್ರೆ, ಅಂದ್ರೆ ಕಾಲೇಜ್ ಪ್ರಿಯಾರಿಟಿ ಆರ್ಡರ್ ಆಗಲಿ ಅಥವಾ ನಿಮ್ಮ ಬ್ರಾಂಚ್ ಆರ್ಡರ್ ಆಗಲಿ ಚೇಂಜ್ ಮಾಡ್ಕೋಬೇಕು ಅಂತ ಇದ್ದರೆ ನೀವು ಚೇಂಜ್ ಮಾಡ್ಕೋಬಹುದು. ಡಿಲೀಟ್ ಮಾಡೋ ಹಾಗಿದ್ರು ಡಿಲೀಟ್ ಮಾಡ್ಕೋಬಹುದು, ಅಥವಾ ಆ್ಯಡ್ ಮಾಡೋಂಗಿದ್ರು ಯಾವ್ದಾದ್ರು ಕಾಲೇಜ್ ಆ್ಯಡ್ ಮಾಡೋಂಗಿದ್ರು ಆ್ಯಡ್ ಮಾಡಬಹುದು ನೀವು. ಅಂಡ್ ಇದು ನಿಮಗೆ ಫಸ್ಟ್ ರೌಂಡ್ಗೆ ಸೇವ್ ಆಗಿರುತ್ತೆ. ಮತ್ತೆ ಇನ್ನು ನೀವು ಏನು ಚೇಂಜಸ್, ಒಂದ್ಸರಿ ಚೇಂಜಸ್ ಎಲ್ಲ ಕಂಪ್ಲೀಟ್ ಮುಗ್ದಿದ್ದ ಆದ್ಮೇಲೆ ಅವ್ರು ಏನ್ ಮಾಡ್ತಾರೆ, ನಿಮಗೆ ಈ ಮಾರ್ಕ್ ರಿಸಲ್ಟ್ಸ್ ಮುಗ್ದಿದ್ದಾದ್ಮೇಲೆ ನಿಮಗೆ ಫಸ್ಟ್ ರೌಂಡ್ಗೆ ಎಂಟರ್ ಆಗುತ್ತೆ. ಮತ್ತೆ ಜ್ಞಾಪಕ ಇಟ್ಕೊಂಡಿರಿ, ನೀವು ಒನ್ಸ್ ಅದನ್ನೆಲ್ಲ ಫುಲ್ ಚೇಂಜಸ್ ಮಾಡಿದಾದ್ಮೇಲೆ ಅದು ಫಸ್ಟ್ ರೌಂಡ್ಗೆ ಎಂಟರ್ ಆಗುತ್ತೆ. ನೀವೇನು ಚೇಂಜಸ್ ಮಾಡಿರ್ತಾರೆ ಈಗ ಮಾರ್ಕ್ ರೌಂಡ್ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿದ ಆದ್ಮೇಲೆ ನಿಮ್ಗೆ ಏನು ಸೀಟ್ಸ್ ಅನ್ನ ಆರ್ಡರ್ನ ಪ್ರಿಯಾರಿಟಿ ಆರ್ಡರ್ ಚೇಂಜ್ ಮಾಡ್ಕೊಂಡಿರ್ತೀರಾ, ಆ ಪ್ರಿಯಾರಿಟಿ ಆರ್ಡರ್ ಪ್ರಕಾರವಾಗಿನೇ ನಿಮಗೆ ಫಸ್ಟ್ ರೌಂಡ್ಗೆ ನಿಮಗೆ ಎಂಟ್ರಿನ ಕೊಡ್ತಾರೆ. ಓಕೆ, ಅದಾದ್ಮೇಲೆ ನೀವು ಮಾರ್ಕ್ ರೌಂಡ್ ಅಲ್ಲಿ ಏನು ಎಡಿಟ್ ಮಾಡ್ಕೊಂಡಿರ್ತೀರಾ, ಕಂಪ್ಲೀಟ್ ನೀವು ಪ್ರಿಯಾರಿಟಿ ಆರ್ಡರ್ ಅನ್ನ ಏನ್ ಚೇಂಜ್ ಮಾಡ್ಕೊಂಡಿರ್ತೀರಾ ಅದನ್ನ ನಿಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ, ಸೊ ಆ ರಿಸಲ್ಟ್ಸ್ ಅನ್ನ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ಗೆ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡ್ತಾರೆ. ಅಂದ್ರೆ ನೀವು ಬೇಸ್ಡ್ ಆನ್ ನೀವು ಪ್ರಿಯಾರಿಟಿ ಆರ್ಡರ್ ಏನ್ ಕೊಟ್ಟಿರ್ತೀರಾ ಅದ್ರ ಪ್ರಕಾರವಾಗಿ ನಿಮಗೆ ಯಾವ ಕಾಲೇಜು ಸಿಗಬಹುದು ಅನ್ನೋದನ್ನ ಅವರು ನಿಮಗೆ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡ್ತಾರೆ. ಓಕೆ, ಒನ್ಸ್ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ಸ್ ಅನೌನ್ಸ್ ಮಾಡಿದ ನಂತರ ನಿಮಗೆ ಡಿಫ್ರೆಂಟ್ ಆಪ್ಷನ್ಸ್ ಬರುತ್ತೆ. ಇಲ್ಲಿ ಡಿಫ್ರೆಂಟ್ ಆಪ್ಷನ್ ಏನಪ್ಪಾ ಅಂತಂದ್ರೆ, ಫಸ್ಟ್ ಒನ್ ಇದು ವೆರಿ ಇಂಪಾರ್ಟೆಂಟ್ ಸ್ಟೇಜ್ ಆಗಿರುತ್ತೆ. ನಿಮಗೆ ಒಂದ್ಸರಿ ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಆಪ್ಷನ್ ಎಂಟ್ರಿ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ನೀವು ಆಪ್ಷನ್ ಎಂಟ್ರಿನಲ್ಲಿ ಸ್ವಲ್ಪ ವೇರಿಯೇಷನ್, ನೀವು ಅಷ್ಟೊಂದು ಕಷ್ಟಪಟ್ಟು ವರ್ಕ್ ಮಾಡಿರ್ತೀರಾ, ರಿಸಲ್ಟ್ಸ್ ಅನ್ನ ಮಾರ್ಕ್ಸ್ ಅನ್ನ ತಗೊಂಡಿರ್ತೀರಾ, ಒಳ್ಳೆ ರ್ಯಾಂಕ್ ಅನ್ನ ತಗೊಂಡಿರ್ತೀರಾ, ನೀವು ಆಪ್ಷನ್ ಎಂಟ್ರಿ ಸರಿಯಾಗಿ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಸೀಟ್ ಕಳ್ಕೊಳ್ಳುವಂತ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೆ ನಾನು ಹೇಳ್ತಿದ್ದೀನಿ, ಅದಕ್ಕೆ ನಾನು ಹೇಳಿದಾಗ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಬಗ್ಗೆ ನಾನು ಒಂದು ಡೀಟೇಲ್ ಆಗಿ ಒಂದು ವಿಡಿಯೋ ನೆಕ್ಸ್ಟ್ ಅಲ್ಲಿ ಒಂದು ವಿಡಿಯೋ ಮಾಡ್ತೀನಿ ಅಂತ. ಯಾಕಂದ್ರೆ ಅದರಲ್ಲಿ ನೀವು ತುಂಬಾ ಇಂಪಾರ್ಟೆಂಟ್ ಪ್ರೊಸೀಜರ್ ಆಗಿರುತ್ತೆ. ಇಷ್ಟು ಕಷ್ಟಪಟ್ಟು ಓದಿ ವರ್ಕ್ ಮಾಡಿ ಒಳ್ಳೆ ರಿಸಲ್ಟ್ಸ್ ಅನ್ನ ತಗೊಂಡು ನೀವು ಒಳ್ಳೆ ಕಾಲೇಜಿಗೆ ತಗೊಳ್ಳಿಲ್ಲ ಅಂತಂದಾಗ ನಿಮ್ಗೆ ಏನಾಗುತ್ತೆ, ಇಷ್ಟು ವ್ಯರ್ಥ ಆಗ್ಬಿಡುತ್ತೆ. ನೀವು ಮಾಡಿರೋ ಪಟ್ಟಿರುವಂತಹ ಕಷ್ಟ ವ್ಯರ್ಥ ಆಗ್ಬಿಡುತ್ತೆ. ಸೊ ಹಾಗಾಗಿರೋದ್ರಿಂದ ಆಪ್ಷನ್ ಎಂಟ್ರಿನ ಪ್ರಾಪರ್ ಆಗಿ ಮಾಡಬೇಕಾಗುತ್ತೆ. ಕಾಲೇಜ್ ಪ್ರಿಫರೆನ್ಸಸ್ ಆಗಲಿ ಎಲ್ಲಾನು ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ನಾನು ಅದನ್ನ, ಯಾವ ತರ ಆಪ್ಷನ್ ಎಂಟ್ರಿ ಮಾಡಬೇಕು ಅನ್ನೋದನ್ನ ಬಗ್ಗೆ. ಓಕೆ, ಒನ್ಸ್ ರಿಸಲ್ಟ್ಸ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ ನಿಮಗೆ ಎರಡು ಆಪ್ಷನ್ಸ್ ಇರುತ್ತೆ ನಿಮ್ಗೆ ಇಲ್ಲಿ. ಸೀಟ್ ಅಲಾಟೆಡ್ ಇನ್ ದ ಫಸ್ಟ್ ರೌಂಡ್, ಸೆಲೆಕ್ಟ್ ದ ಅಪ್ರೋಪ್ರಿಯೇಟ್ ಚಾಯ್ಸ್ ಅಂತ. ಸೆಕೆಂಡ್ ಆಪ್ಷನ್ ಏನಪ್ಪಾ ಅಂದ್ರೆ ನಿಮಗೆ ಸೀಟ್ ನಾಟ್ ಅಲಾಟೆಡ್ ಇನ್ ದ ಫಸ್ಟ್ ರೌಂಡ್, ವೇಟ್ ಫಾರ್ ದ ಸೆಕೆಂಡ್ ರೌಂಡ್ ಅಂತ. ಕೆಲವ್ರದ್ದು ರ್ಯಾಂಕ್ ಜಾಸ್ತಿ ಬಂದ್ಬಿಟ್ಟಿರುತ್ತೆ, ಅವರುಗಳಿಗೆ ಯಾವುದೇ ಸೀಟ್ ಅಲಾಟ್ಮೆಂಟ್ ಆಗಿರೋದಿಲ್ಲ. ಅವರು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಅವರು ಸೆಕೆಂಡ್ ರೌಂಡ್ಗೆ ವೇಟ್ ಮಾಡಬೇಕು. ಯಾರಿಗೆ ಫಸ್ಟ್ ರೌಂಡ್ನಲ್ಲಿ ಸೀಟ್ ಅಲಾಟ್ ಆಗಿರೋದಿಲ್ವೋ ಅವರು ಸೆಕೆಂಡ್ ರೌಂಡ್ಗೆ ವೇಟ್ ಮಾಡಬೇಕಾಗತ್ತೆ. ಓಕೆ, ಹಾಗಾದ್ರೆ ಸೀಟ್ ಅಲಾಟ್ಮೆಂಟ್ ಆಗಿರೋರು ಏನ್ ಮಾಡ್ಬೇಕಾ ಹಾಗಾದ್ರೆ, ಇಲ್ಲಿದೆ ನೋಡಿ 4 ಆಪ್ಷನ್ ಬರುತ್ತೆ. ವೆರಿ 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 ಇಂಪಾರ್ಟೆಂಟ್ ಆಪ್ಷನ್ಸ್ ಅಂತಾನೆ ಹೇಳ್ಬೋದು. ತುಂಬಾ ಕೇರ್ಫುಲ್ ಆಗಿ ನೀವು ಇದನ್ನ ಸೆಲೆಕ್ಟ್ ಮಾಡಬೇಕು. ಸ್ವಲ್ಪ ಮಿಸ್ಟೇಕ್ ಆದ್ರೂ ಇಲ್ಲಿ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗುವಂತ ಚಾನ್ಸಸ್ ಇರುತ್ತೆ. ಇಲ್ಲೇ ನಾನು ಹೇಳಿದ್ದೀನಿ ನಿಮಗೆ ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ನೋಡಿ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಯಾರಿಗೆ ಸೀಟ್ ಅಲಾಟ್ ಆಗಿರುತ್ತೋ ನಿಮಗೆ 4 ಚಾಯ್ಸ್ ಅನ್ನ ಕೊಡ್ತಾರೆ ಮುಂದೆ. ನಿಮಗೆ ಏನು 4 ಚಾಯ್ಸ್ ಅಂತಂದ್ರೆ, ಚಾಯ್ಸ್
ಚಾಯ್ಸ್ 1 ಅಲ್ಲಿ ಏನು ಹೇಳುತ್ತಪ್ಪ ಅಂತಂದರೆ, ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್, ವಿಲ್ ಪೇ ದ ಫೀಸ್, ಡೌನ್ಲೋಡ್ ದ ಅಡ್ಮಿಷನ್ ಆರ್ಡರ್, ರಿಪೋರ್ಟ್ ಟು ದ ಕಾಲೇಜ್ ಅಂಡ್ ನಾಟ್ ಎಲಿಜಿಬಲ್ ಫಾರ್ ಅದರ್ ರೌಂಡ್ಸ್ ಆಫ್ ಎನಿ ಡಿಸಿಪ್ಲೈನ್. ಅಂತಂದರೆ ನನಗೆ ಈಗ ಏನೋ ಯಾವುದೋ ಒಂದು ಕಾಲೇಜ್ ಅಲಾಟ್ ಆಗಿದೆ ರೌಂಡ್ 1 ಅಲ್ಲಿ, ಆ ಕಾಲೇಜೇ ನನಗೆ ಸ್ಯಾಟಿಸ್ಫೈ ಆಗಿದೆ, ನಾನು ಫರ್ದರ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗಿಗೆ ಹೋಗೋದಿಲ್ಲ, ಪಾರ್ಟಿಸಿಪೇಟ್ ಮಾಡೋದಿಲ್ಲ, ನಾನು ಫೀಸನ್ನು ಪೇ ಮಾಡಿ ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡ್ಕೊಳ್ತೇನೆ. ಮತ್ತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈಗ ಚಾಯ್ಸ್ 1 ಅಂತಂದರೆ, ಈಗ ರೌಂಡ್ 1 ಅಲ್ಲಿ ನನಗೆ ಏನು ಕಾಲೇಜ್ ಅಲಾಟ್ ಆಗಿರುತ್ತೆ ಆ ಕಾಲೇಜೇ ನನಗೆ ಹ್ಯಾಪಿ ಇದೆ, ನನಗೆ ಫರ್ದರ್ ಸೆಕೆಂಡ್ ರೌಂಡ್ಗೆ ಕೌನ್ಸಿಲಿಂಗ್ ಹೋಗೋದಿಲ್ಲ, ನಾನು ಈಗ ಫೀಸ್ ಪೇ ಮಾಡಿ ನಾನು ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡ್ಕೊಳ್ತೇನೆ, ನಾನು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡುವುದಿಲ್ಲ ಅಂದರೆ ಅಲ್ಲಿಗೆ ನಿಮಗೆ ಎಕ್ಸಿಟ್ ಆಗುತ್ತೆ. ಅಂದರೆ ನಿಮಗೆ ಸೆಕೆಂಡ್ ರೌಂಡ್ ಈಗೇನು ಕಾಲೇಜ್ ಅಲಾಟ್ ಆಗಿರುತ್ತೆ ಅದೇ ನಿಮಗೆ ಓಕೆ ಆಗುತ್ತೆ. ಅದಾದಮೇಲೆ ನೀವು ಫೀಸ್ ಪೇ ಮಾಡ್ತೀರಾ, ನಿಮ್ಮ ಕಾಲೇಜ್ ಯಾವ ಕಾಲೇಜಿಗೆ ಅಡ್ಮಿಷನ್ ಆಗಿದ್ದೀರಾ ಅದನ್ನು ಆರ್ಡರನ್ನು ನಿಮಗೆ ಕೊಡ್ತಾರೆ, ಮತ್ತು ನಿಮಗೆ ಸೆಕೆಂಡ್ ರೌಂಡ್ ಇಲ್ಲ, ಇಲ್ಲಿಗೆ ಮುಗಿದೋಯ್ತು ನಿಮ್ಮ ಪ್ರೊಸೀಜರ್. ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ನಿಮ್ಮ ಮೈಂಡಲ್ಲಿ ಸ್ವಲ್ಪ ಕಾನ್ಸ್ಟೆಂಟಾಗಿ ಯೋಚನೆ ಮಾಡಿ ಡಿಸಿಷನನ್ನು ತಗೊಳ್ಳಿ. ನಾನು ಇಷ್ಟೇ, ನನಗೆ ತಗೊಂಡಿರೋ ಸೀಟೇ ಸಾಕು, ನನಗೆ ನೆಕ್ಸ್ಟ್ ರೌಂಡ್ಗೆ ಹೋಗೋದಿಲ್ಲ ಅಂತಂದರೆ ಆಪ್ಷನ್ 1ನ ಚೂಸ್ ಮಾಡಬೇಕಾಗತ್ತೆ. ಈಗ ಚಾಯ್ಸ್ 2 ಬನ್ನಿ. ಚಾಯ್ಸ್ 2 ಅಂತಂದರೆ ಏನು ಯಾವಾಗ ಚೂಸ್ ಮಾಡಬೇಕು ನೀವು? ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದಿಸ್ ಕಾಲೇಜ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್ ಬೈ ಹೋಲ್ಡಿಂಗ್ ದ ಅಲಾಟೆಡ್ ಸೀಟ್, ಶುಡ್ ನಾಟ್ ಜಾಯಿನ್ ದ ಕಾಲೇಜ್ ಬಟ್ ವೇಟ್ ಫಾರ್ ದ ಸೆಕೆಂಡ್ ರೌಂಡ್. ಅಂದರೆ ಈಗ ನನಗೆ ಸಿಕ್ಕಿರುವಂತಹ ಕಾಲೇಜು ಓಕೆ, ನನಗೆ ಸ್ಯಾಟಿಸ್ಫೈ ಆಗಿದೆ, ಬಟ್ ಸ್ಟಿಲ್ ನಾನು ಏನು ಮಾಡ್ತೀನಿ ಅಂದರೆ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ. ಈಗ ಏನು ಸಿಕ್ಕಿದೆ ನನಗೆ ಕಾಲೇಜು ಅದನ್ನು ಹೋಲ್ಡ್ ಮಾಡಿ, ಅಂದರೆ ನಿಮ್ಗೆ ಏನು ಸಿಕ್ಕಿರುತ್ತೆ ಈ ಕಾಲೇಜು ಅದು ಹೋಲ್ಡ್ ಆಗೇ ಇರುತ್ತೆ, ನಿಮಗೆ ಹಾಗೇ ಇರುತ್ತೆ, ನಿಮಗಾಗಿನೇ ಇರುತ್ತೆ, ಬಟ್ ನಾನು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ, ಸೆಕೆಂಡ್ ರೌಂಡಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀನಿ. ಅಂದರೆ ನೀವು ಸೆಕೆಂಡ್ ರೌಂಡಲ್ಲಿ ನಿಮಗೆ ಬೇಡ ಅಂತಂದಾಗ ನಿಮಗೆ ಈಗ ಏನು ಹೋಲ್ಡ್ ಮಾಡ್ತಿರ್ತೀರೋ ಆ ಕಾಲೇಜೇ ನಿಮಗೆ ಸಿಗುತ್ತೆ. ಓಕೆ, ಅಂದರೆ ನಾನು ಮತ್ತೆ ಆ ಕಾಲೇಜಿಗೆ ಜಾಯ್ನ್ ಆಗ್ತಿಲ್ಲ, ಬಟ್ ಹೋಲ್ಡ್ ಮಾಡ್ತಾ ಇದ್ದೀನಿ, ಈ ಕಾಲೇಜನ್ನು ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನಿ ಅನ್ನೋದೇ ಸೆಕೆಂಡ್ ರೌಂಡ್ಗೆ. ಇದು ಚಾಯ್ಸ್ 2 ನಿಮಗೆ. ಚಾಯ್ಸ್ 1, ಐ ಆಮ್ ಹ್ಯಾಪಿ ವಿತ್ ದಿಸ್ ಒನ್ ಓನ್ಲಿ, ಐ ವಿಲ್ ಗೆಟ್ ಅಡ್ಮಿಟೆಡ್ ಇನ್ ದಟ್ ಕಾಲೇಜ್ ಓನ್ಲಿ and I don't want to go for the second round, so choice 1. Choice 2, I'm happy but with this college I will hold this college, second round ಗೆ ಹೋಗ್ತೀನಿ ಅನ್ನೋದೇ ಚಾಯ್ಸ್ 2. ಚಾಯ್ಸ್ 3 ಏನಪ್ಪಾ ಅಂತಂದ್ರೆ, ನಾಟ್ ಸ್ಯಾಟಿಸ್ಫೈಡ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್ ವಿತೌಟ್ ಹೋಲ್ಡಿಂಗ್ ದ ಎನಿ ಸೀಟ್. ಅಂತಂದ್ರೆ ಈಗ ನನಗೇನು ಅಲಾಟ್ ಆಗಿದೆ ಕಾಲೇಜು, ನನಗೆ ಅದು ಹ್ಯಾಪಿ ಇಲ್ಲ, ನನಗೆ ಬೇಡ ಆ ಕಾಲೇಜು, ನಾನು ಸೆಕೆಂಡ್ ರೌಂಡ್ಗೆ ಹೋಗ್ತೀನಿ ಕಂಪ್ಲೀಟ್ ಆಗಿ. ಸೊ ಆ ಕಂಪ್ಲೀಟ್ ಏನು ಸೀಟ್ ಇದೆ ಅದನ್ನು ಯಾವುದನ್ನು ಹೋಲ್ಡ್ ಮಾಡೋದಿಲ್ಲ, ನಾನು ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಹೋಗ್ತೀನಿ ಅನ್ನೋದೇ ದಟ್ ಈಸ್ ಚಾಯ್ಸ್ 3. ಅಂದರೆ ನೀವೇನು ಈಗ ಸೆಲೆಕ್ಟ್, ನಿಮಗೆ ಆಪ್ಷನ್ಸ್ ಇದರಲ್ಲಿ ಎಂಟ್ರಿ ಆಗಿರುತ್ತೆ, ನಿಮಗೆ ಬಂದಿರುತ್ತೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ ಫಸ್ಟ್ ರೌಂಡಲ್ಲಿ, ಅದು ನನಗೆ ಬೇಡ ಅಂತ ಬಿಟ್ಟು ಸೆಕೆಂಡ್ ರೌಂಡ್ಗೆ ಹೋಗೋದು. ಲಾಸ್ಟ್ ಆಪ್ಷನ್ ಏನಪ್ಪ ಅಂತಂದರೆ ಚಾಯ್ಸ್ 4 ಏನಪ್ಪ ಅಂದರೆ, ನಾಟ್ ಸ್ಯಾಟಿಸ್ಫೈಡ್ ಅಂಡ್ ನಾಟ್ ಇಂಟ್ರೆಸ್ಟೆಡ್, ವಿಶ್ ಟು ಎಕ್ಸಿಟ್ ಫ್ರಮ್ ಆಲ್ ಅಲಾಟೆಡ್ ಪ್ರೋಸೆಸ್. ಅಂದರೆ ನಾನಿಲ್ಲಿ ನನಗೆ ಯಾವ ಸೀಟು ಬೇಡ, ನನಗೆ ಈಗ ಅಲಾಟ್ ಆಗಿರೋ ಸೀಟು ಇಲ್ಲ, ಬೇಕಾಗಿಲ್ಲ, ಅದು ನನಗೆ ಹ್ಯಾಪಿನೂ ಇಲ್ಲ, ನನಗೆ ಯಾವ ಕಾಲೇಜು ಬೇಡ, ನಾನು ಕಂಪ್ಲೀಟಾಗಿ ಈ ಕೌನ್ಸಿಲಿಂಗ್ ಪ್ರೋಸೆಸ್ಸಿಂದನೇ ನಾನು ಎಕ್ಸಿಟ್ ಆಗ್ತಾ ಇದ್ದೀನಿ ಅನ್ನೋದೇ ಚಾಯ್ಸ್ 4. ಸೊ ಈ ಸ್ಟೇಜಲ್ಲಿ ತುಂಬ ಕೇರ್ಫುಲ್ಲಾಗಿ ಇಂಪಾರ್ಟೆಂಟಾಗಿ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇನ್ನೂ ಒಂದ್ಸರಿ ರಿಪೀಟ್ ಮಾಡ್ತೇನೆ, ವೆರಿ ಇಂಪಾರ್ಟೆಂಟ್ ಸ್ಟೇಜ್ ಇದು ನಿಮಗೆ. ಚಾಯ್ಸ್ 1 ಅಂತಂದರೆ ರೌಂಡ್ 1ನಲ್ಲಿ ಏನು ನಿಮಗೆ ಸೀಟ್ ಅಲಾಟ್ ಆಗಿರುತ್ತೆ ಆ ಸೀಟೇ ನನಗೆ ಹ್ಯಾಪಿ ಇದೆ, ನನಗೆ ಆ ಕಾಲೇಜಲ್ಲಿ ಅಡ್ಮಿಷನ್ ಆಗ್ತೀನಿ, ಫರ್ದರ್ ನಾನು ಸೆಕೆಂಡ್ ರೌಂಡ್ಗೆ ಕೌನ್ಸಿಲಿಂಗಿಗೆ ಹೋಗೋದಿಲ್ಲ, ನನಗೆ ಇದೇ ಸಾಕು ಅಂತ ಅಂದ್ಬಿಟ್ಟು ನಾನು ಫೀಸ್ ಪೇ ಮಾಡಿ ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡ್ಕೊಳ್ತೀನಿ ಅನ್ನೋದೇ ಚಾಯ್ಸ್ 1. ಚಾಯ್ಸ್ 2 ಅಂತಂದರೆ, ನನಗೆ ಈಗ ಅಲಾಟ್ ಆಗಿರೋ ಸೀಟು ಓಕೆ ಸ್ಯಾಟಿಸ್ಫೈ ಆಗಿದೆ, ಬಟ್ ಸ್ಟಿಲ್ ಈ ಸೀಟನ್ನು ಹೋಲ್ಡ್ ಮಾಡಿ ನಾನು ಸೆಕೆಂಡ್ ರೌಂಡ್ಗೆ ಹೋಗ್ತೇನೆ. ಅಂದರೆ ನಿಮ್ಗೆ ಅಲಾಟ್ ಆಗಿರೋ ಸೀಟು ಹೋಲ್ಡಲ್ಲೇ ಇರುತ್ತೆ, ಬಟ್ ಸ್ಟಿಲ್ ಸೆಕೆಂಡ್ ರೌಂಡ್ಗೆ ಹೋಗ್ತೇನೆ, ಅಂದರೆ ಅದಕ್ಕಿಂತ ಚೆನ್ನಾಗಿರೋ ಕಾಲೇಜು ಸಿಗಬಹುದು ಅನ್ನೋ ರೀಸನ್ಗೆ. ನೆಕ್ಸ್ಟ್ ಚಾಯ್ಸ್ 3 ಅಂತಂದರೆ, ನನಗೆ ಈಗ ಅಲಾಟ್ ಆಗಿರೋ ಸೀಟು ನನಗೆ ಹ್ಯಾಪಿ ಇಲ್ಲ, ಐ ಆಮ್ ನಾಟ್ ಸ್ಯಾಟಿಸ್ಫೈಡ್, ಕಂಪ್ಲೀಟಾಗಿ ಆ ಫಸ್ಟ್ ರೌಂಡ್ ಸೀಟಲ್ಲಿ ನನಗೇನು ಅಲಾಟ್ ಆಗಿದೆ ಅದು ನನಗೆ ಬೇಡ, ಅದನ್ನು ಬಿಟ್ಟು ಕಂಪ್ಲೀಟಾಗಿ ನಾನು ಸೆಕೆಂಡ್ ರೌಂಡ್ ಕೌನ್ಸಿಲಿಂಗಿಗೆ ಹೋಗ್ತೀನಿ ಅನ್ನೋದೇ ಚಾಯ್ಸ್ 3. ಚಾಯ್ಸ್ 4, ನನಗೆ ಈ ಕಾಲೇಜು ಹ್ಯಾಪಿ ಇಲ್ಲ, ನನಗೇನು ಅಲಾಟ್ ಆಗಿದೆ ಅದು ಐ ಆಮ್ ನಾಟ್ ಸ್ಯಾಟಿಸ್ಫೈಡ್, ಅಂಡ್ ನನಗೆ ಈ ಕಾಲೇಜು ಇಂಟ್ರೆಸ್ಟು ಇಲ್ಲ, ಮತ್ತು ನಾನು ಈ ಕೌನ್ಸಿಲಿಂಗ್ ಪ್ರೋಸೆಸ್ಸಿಂದ ಕಂಪ್ಲೀಟಾಗಿ ಎಕ್ಸಿಟ್ ಆಗ್ತಾ ಇದ್ದೀನಿ, ನನಗೆ ಯಾವ ಕಾಲೇಜು ಬೇಡ,
ನಾನು ಕಂಪ್ಲೀಟಾಗಿ ಎಕ್ಸಿಟ್ ಆಗ್ತೀನಿ ಅನ್ನೋದೇ ಚಾಯ್ಸ್ 4. ಓಕೆ, ಇಷ್ಟು ಆಯಿತು ನಿಮಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಇದನ್ನು ಚೂಸ್ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ನೀಟಾಗಿ ಈ ಚಾಯ್ಸಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಅಂದರೆ ಚಾಯ್ಸ್ 1 ಆಗಿದ್ರೆ ನೀವು ಆಲ್ರೆಡಿ ಎಕ್ಸಿಟ್ ಆಗೋಗ್ತೀರಾ, ಯಾಕಂದರೆ ನಿಮ್ಗೆ ಆಲ್ರೆಡಿ ಕಾಲೇಜ್ ಸೆಲೆಕ್ಟ್ ಆಗಿರ್ತೀರಾ, ಅದರಲ್ಲಿ ಫೀಸ್ ಪೇ ಮಾಡಿ ನಿಮಗೆ ಆ ಕಾಲೇಜ್ ಆರ್ಡರ್ ಬಂದ್ಬಿಟ್ಟಿರುತ್ತೆ. ಸೊ ನಿಮಗೆ ಯಾವುದೇ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಆಪ್ಷನ್ಸ್ ಇರೋದಿಲ್ಲ. ಬಟ್ ಚಾಯ್ಸ್ 2, ಚಾಯ್ಸ್ 3 ಯಾರು ತೊಗೊಂಡಿರ್ತಾರೆ ಅವರು ಸೆಕೆಂಡ್ ರೌಂಡ್ಗೆ ಹೋಗೋ ಆಪ್ಷನ್ಸ್ ಇರುತ್ತೆ. ಮತ್ತು ಚಾಯ್ಸ್ 4 ಎಂದರೆ ಈ ಕಂಪ್ಲೀಟ್ ಪ್ರೊಸೀಜರಲ್ಲೇ ನಾನು ಎಕ್ಸಿಟ್ ಆಗ್ತಿದ್ದೀನಿ ಅನ್ನೋದ್ರಿಂದ ಅವರು ಫಸ್ಟ್ ರೌಂಡಲ್ಲಿ ಎಕ್ಸಿಟ್ ಆಗ್ತಾರೆ. ಸೊ ನಿಮಗೆ ಈಗ ಚಾಯ್ಸ್ 2, ಚಾಯ್ಸ್ 3 ಯಾರು ಮಾಡ್ತೀರಾ ನೀವು ಸೆಕೆಂಡ್ ರೌಂಡ್ಗೆ ಹೋಗುವಂಥ ಆಪ್ಷನ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಈಗ ಸೆಕೆಂಡ್ ರೌಂಡ್ಗೆ ಏನು, ಈಗ ಆಲ್ರೆಡಿ ನೀವು ಫಸ್ಟ್ ರೌಂಡಲ್ಲಿ ನಿಮಗೆ ಏನೋ ಒಂದು ಸೀಟ್ ಅಂದರೆ ಆಪ್ಷನ್ ನೀವೇನು ಎಂಟ್ರಿ ಮಾಡಿರ್ತೀರಾ ಆಪ್ಷನ್ಸನ್ನು, ಚಾಯ್ಸನ್ನು ಏನು ಹಾಕ್ಕೊಂಡಿರ್ತೀರಾ, ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3 ಕಾಲೇಜಸ್ ಅಂತ, ಅದನ್ನು ಬೇಕಾದರೆ ನಿಮಗೆ ಈಗ ಆಲ್ಟರ್ ಮಾಡ್ಕೊಳ್ಳೋ ಇನ್ನೊಂದು ಆಪ್ಷನ್ ಇರುತ್ತೆ, ಅಥವಾ ಡಿಲೀಟ್ ಮಾಡ್ಕೋಬೋದು. ಯಾವುದೋ ಒಂದು ಕಾಲೇಜನ್ನು ಹಾಕಿರ್ತೀರಾ ಆಪ್ಷನ್ಸಲ್ಲಿ, ಅದನ್ನು ಡಿಲೀಟ್ ಮಾಡ್ಕೋಬೋದು, ಅಥವಾ ಇನ್ನೂ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು, ಮಾಡಿಫಿಕೇಶನ್ ಮಾಡುವಂಥ ರೀಅರೇಂಜ್ಮೆಂಟ್, ಮಾಡಿಫೈ ಆರ್ ರೀಅರೇಂಜ್ ದ ಆಪ್ಷನ್ಸ್, ರೀಅರೇಂಜ್ ಮಾಡ್ಕೋಬೋದು, ಆಲ್ಟರ್ ಮಾಡ್ಕೋಬೋದು ಅಥವಾ ಡಿಲೀಟ್. ಆಲ್ಟರ್ ಅಂದರೆ ಆ ಕಡೆ ಈ ಕಡೆ ರೀಅರೇಂಜ್ ಮಾಡ್ಕೋಬೋದು, ಈ ಕಡೆಯಿಂದ ಫಸ್ಟ್ ಆಪ್ಷನಿಂದ ಸೆಕೆಂಡು, ಅಥವಾ ಥರ್ಡಿಂದ ಫೋರ್ತು, ಥರ್ಡಿಂದ ಫಸ್ಟು, ಅಥವಾ 10th ಫಸ್ಟು ನೀವೇನು ಆಪ್ಷನ್ಸ್ ಎಂಟ್ರಿ ಮಾಡಿರ್ತೀರಾ ಅವುಗಳನ್ನು ನೀವು ಬೇಕಾದ್ರೆ ಮಾಡಿಫೈ ಮಾಡ್ಕೋಬೋದು, ಆಲ್ಟರ್ ಮಾಡ್ಕೋಬೋದು, ಅಥವಾ ಅದರಲ್ಲಿರೋ ಆಪ್ಷನ್ಸ್ನ ಡಿಲೀಟ್ ಮಾಡಬಹುದು. ನೀವು ಸೆಕೆಂಡ್ ರೌಂಡ್ಗೆ ಹೋಗೋದಕ್ಕೆ ಮುಂಚೆ ನೀವು ಬೇಕಾದ್ರೆ ಮಾಡ್ಕೊಳ್ಳುವಂಥ ಆಪ್ಷನ್ಸನ್ನು ಕೊಡ್ತಾರೆ. ಒಂದ್ಸರಿ ನೀವು ಅದು ಸೇವ್ ಮಾಡಿದ ಆದಮೇಲೆ ಅದು ಕಂಪ್ಲೀಟಾಗಿ ಲಾಕ್ ಆಗುತ್ತೆ. ಸೆಕೆಂಡ್ ರೌಂಡ್ಗೆ ಕೌನ್ಸಿಲಿಂಗಿಗೆ ನಿಮಗೆ ಏನೀಗ ಆಲ್ಟರ್ ಮಾಡಿದ್ದೀರಾ ಅದೇ ನಿಮಗೆ ಸೆಕೆಂಡ್ ರೌಂಡ್ಗೆ ತಗೊಳ್ತಾರೆ. ಒಂದ್ಸರಿ ಸೇವ್ ಮಾಡಿದ್ರೆ ಮತ್ತೆ ಅದು ಯಾವುದೇ ರೀಸನ್ಗೂ ಆಲ್ಟರ್ ಆಗೋದಿಲ್ಲ. ಸೇವ್ ಮಾಡೋದಕ್ಕೆ ಮುಂಚೆ ನೀವು ಯಾವ ಥರ ಬೇಕೋ ಆ ಥರ ಆಲ್ಟರ್ ಮಾಡಿಕೊಂಡು ಆಮೇಲೆ ಫೈನಲಿ ಸೇವ್ ಮಾಡಬೇಕಾಗುತ್ತೆ. ಓಕೆ, ಒನ್ಸ್ ನೀವೆಲ್ಲ ಆಲ್ಟರ್ ಮಾಡಿ ಸೇವ್ ಮಾಡಿದ್ದೀರಾ ಅಂದಮೇಲೆ ಸೊ ನಾವು ಈಗೇನಾಗುತ್ತೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಪ್ರೋಸೆಸ್ಗೆ ನೀವೇನು ಮಾಡ್ತಾರೆ, ಸೀಟನ್ನು ಅಲಾಟ್ ಮಾಡ್ತಾರೆ ಸೆಕೆಂಡ್ ರೌಂಡ್. ಓಕೆ, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ ಮಾಡಿದ ಆದಮೇಲೆ ಎಗೇನ್ ಸೇಮ್ ನೀವಿಗೇನು ರೌಂಡ್ 1ಗೆ ಆಪ್ಷನ್ಸನ್ನು ನೋಡಿದ್ದೀರಾ ಅದೇ ಥರ ರೌಂಡ್ 2ಗೂ ಆಪ್ಷನ್ಸ್ ಬರುತ್ತೆ. ನಿಮಗೆ ಒಂದು ಸೀಟ್ ಅಲಾಟೆಡ್ ಸೆಲೆಕ್ಟ್ ದ ಅಪ್ರಾಪ್ರಿಯೇಟ್ ಚಾಯ್ಸ್, ಸೀಟ್ ನಾಟ್ ಅಲಾಟೆಡ್ ವೇಟ್ ಫಾರ್ ದ ನೆಕ್ಸ್ಟ್ ರೌಂಡ್. ಕೆಲವರಿಗೆ ಸೆಕೆಂಡ್ ರೌಂಡಲ್ಲೂ ಸೀಟ್ ಸಿಕ್ಕಿರೋದಿಲ್ಲ, ಯಾಕಂದರೆ ರ್ಯಾಂಕ್ಸು ತುಂಬ ಜಾಸ್ತಿ ಇರುತ್ತೆ ಕೆಲವರಿಗೆ, ಎಲ್ಲರಿಗೂ ಅಂಥವ್ರಿಗೆ ಏನಾಗಿರುತ್ತೆ ಕೆಲವೊಂದ್ಸರಿ ಸೀಟ್ ಅಲಾಟ್ ಆಗಿರೋದಿಲ್ಲ ಸೆಕೆಂಡ್ ರೌಂಡಲ್ಲೂ ಕೆಲವರಿಗೆ. ಸೊ ಸೆಕೆಂಡ್ ರೌಂಡಲ್ಲಿ ಯಾರ್ಯಾರಿಗೆಲ್ಲ ಸೀಟ್ ಅಲಾಟ್ ಆಗಿರಲ್ವೋ ಸೊ ಅವರು ನೆಕ್ಸ್ಟ್ ರೌಂಡ್ಗೆ ವೆಯ್ಟ್ ಮಾಡಬೇಕಾಗುತ್ತೆ. ಈಗ ಸೀಟ್ ಅಲಾಟ್ ಆಗಿರುವಂಥವ್ರು ಏನು ಮಾಡಬೇಕು, ಅಗೈನ್ 4 ಚಾಯ್ಸಸ್. ಬಟ್ ನಿಮಗೆ ಏನು ರೌಂಡ್ 1ನಲ್ಲಿ ನೋಡಿದ್ರು ಅದೇ ಥರ ನಿಮಗೆ ಚಾಯ್ಸಸ್ ಬರುತ್ತೆ ಇಲ್ಲೂ ಸಹ ರೌಂಡ್ 2ನಲ್ಲಿ. ಏನಪ್ಪ ಇಲ್ಲಿ ಅಂತಂದರೆ ಚಾಯ್ಸ್ 1 ಅಗೈನ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್, ವಿಲ್ ಪೇ ದ ಫೀಸ್, ಡೌನ್ಲೋಡ್ ದ ಅಡ್ಮಿಷನ್ ಆರ್ಡರ್ ಅಂಡ್ ರಿಪೋರ್ಟ್ ಟು ದ ಕಾಲೇಜ್, ನಾಟ್ ಎಲಿಜಿಬಲ್ ಫಾರ್ ದ ರೌಂಡ್ಸ್ ಎನಿಮೋರ್. ಅಂದರೆ ಈಗ ನಿಮ್ಗೆ ಏನು ಅಲಾಟ್ ಆಗಿರುತ್ತೆ ರೌಂಡ್ 2ನಲ್ಲಿ, ಓಕೆ ನನಗೆ ಹ್ಯಾಪಿ ಇದೆ, ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದಟ್ ಕಾಲೇಜ್, ಸೊ ದೆನ್ ಅಲ್ಲಿ ಪೇ ದ ಫೀಸ್, ಅಂದರೆ ನಾನು ಫೀಸ್ ಪೇ ಮಾಡ್ತೀನಿ. ಈಗ ಅಲಾಟ್ ಆಗಿರೋ ಸೀಟು ನನಗೆ ಸ್ಯಾಟಿಸ್ಫೈ ಆಗಿದೆ, ನಾನು ಫೀಸನ್ನು ಪೇ ಮಾಡಿ ಅದೇ ಕಾಲೇಜಿಗೆ ಅಡ್ಮಿಷನನ್ನು ತಗೊಳ್ತೀನಿ, ನಾನು ಫರ್ದರ್ ಯಾವುದೇ ರೌಂಡಿಗೆ ಕೌನ್ಸಿಲಿಂಗಿಗೆ ಹೋಗೋದಿಲ್ಲ. ಅಲ್ಲಿಗೆ ನಿಮ್ಗೆ ಏನಾಗುತ್ತೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಆ ಕಾಲೇಜ್ ಅಲಾಟ್ ಮಾಡ್ತಾರೆ, ಆ ಕಾಲೇಜಿಗೆ ಹೋಗುವಂಥ ರಿಪೋರ್ಟ್ ಆರ್ಡರನ್ನು ನಿಮಗೆ ಕೊಡ್ತಾರೆ. ಅದಾದಮೇಲೆ ನಿಮಗೆ ಎಕ್ಸಿಟ್ ಆಗುತ್ತೆ, ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ಚಾಯ್ಸ್ 2 ಚೂಸ್ ಮಾಡಿದ್ರೆ ಏನಾಗುತ್ತೆ, ಅಗೈನ್ ಸ್ಯಾಟಿಸ್ಫೈಡ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬೈ ಹೋಲ್ಡಿಂಗ್ ದ ಅಲಾಟೆಡ್ ಸೀಟ್. ಅಂದರೆ ಸೆಕೆಂಡ್ ರೌಂಡ್ ಇದನ್ನು ಎಕ್ಸ್ಟೆಂಡೆಡ್ ಕೌನ್ಸಿಲಿಂಗ್ ಇರುತ್ತೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇರುತ್ತೆ. ಆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಏನಿರುತ್ತೆ ಆ ರೌಂಡಿನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ. ಈಗ ಕಾಲೇಜು ನನಗೇನು ಸಿಕ್ಕಿದೆ ಅದನ್ನು ಹೋಲ್ಡ್ ಮಾಡಿ, ಐ ಆಮ್ ಹ್ಯಾಪಿ, ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದಟ್, ಐ ವಿಲ್ ಹೋಲ್ಡ್ ದಿಸ್ ಕಾಲೇಜ್. ನಾನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ನಾನು ಕೌನ್ಸಿಲಿಂಗಿಗೆ ಪಾರ್ಟಿಸಿಪೇಟ್ ಮಾಡ್ತೀನಿ. ಈ ಸೀಟನ್ನು ಹೋಲ್ಡ್ ಮಾಡಿ, ಈಗ ಅಲಾಟ್ ಆಗಿರುವಂಥ ಸೀಟು ಸೆಕೆಂಡ್ ರೌಂಡಲ್ಲಿ ಏನು ಅಲಾಟ್ ಆಗಿರುತ್ತೆ ಸೀಟು ಅದನ್ನು ಹೋಲ್ಡ್ ಮಾಡಿ ನಾನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಕೌನ್ಸಿಲಿಂಗಿಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋದೇ ಚಾಯ್ಸ್ 2. ಚಾಯ್ಸ್ 3 ಏನು ಯಾವಾಗ ಚೂಸ್ ಮಾಡ್ತೀವಪ್ಪ ಅಂದರೆ ಆಗಲೇ ನೀವು ಫಸ್ಟ್ ರೌಂಡಲ್ಲೇ ನೋಡಿದರೆ ಅದೇ ಥರ ಇರುತ್ತೆ ನಿಮಗೆ ಇಲ್ಲಿ. ನಾಟ್ ಸ್ಯಾಟಿಸ್ಫೈಡ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ವಿತೌಟ್ ಹೋಲ್ಡಿಂಗ್ ದ ಸೀಟ್. ಈಗ ನನಗೇನು ಸೆಕೆಂಡ್ ರೌಂಡಲ್ಲಿ ಸೀಟನ್ನು ಅಲಾಟ್ ಮಾಡಿದ್ದಾರೆ, ಐ ಆಮ್ ನಾಟ್ ಸ್ಯಾಟಿಸ್ಫೈಡ್, ನನಗೆ ಸ್ಯಾಟಿಸ್ಫೈ ಆಗಿಲ್ಲ. ಸೊ ನಾನು ಕಂಪ್ಲೀಟಾಗಿ ಆ ಸೀಟನ್ನು ಬಿಟ್ಬಿಟ್ಟು, ಆ ಸೀಟನ್ನು ಯಾವುದನ್ನೇ ಹೋಲ್ಡ್ ಮಾಡದೆ ಬಿಟ್ಬಿಟ್ಟು ನಾನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇನೆ ಅನ್ನೋದೇ ಚಾಯ್ಸ್ 3. ಚಾಯ್ಸ್ 4 ಬಂದು ನಾಟ್ ಸ್ಯಾಟಿಸ್ಫೈಡ್ ಅಂಡ್ ನಾಟ್ ಇಂಟ್ರೆಸ್ಟೆಡ್ ವಿಶ್ ಟು ಎಕ್ಸಿಟ್ ಫ್ರಮ್ ದ ಅಲಾಟೆಡ್ ಪ್ರೋಸೆಸ್.
ಅಂದರೆ ನನಗೆ ಯಾವ ಕಾಲೇಜು ಬೇಡ, ಈಗ ಅಲಾಟ್ ಆಗಿರೋ ಕಾಲೇಜು ಬೇಡ, ಮತ್ತು ನನಗೆ ಇದು ಇಂಟ್ರೆಸ್ಟ್ ಇಲ್ಲ. ಸೊ ಕಂಪ್ಲೀಟಾಗಿ ನಾನು ಈ ಕೌನ್ಸಿಲಿಂಗ್ ಪ್ರೋಸೆಸ್ಸಿಂದನೇ ಎಕ್ಸಿಟ್ ಆಗ್ತಾ ಇದ್ದೀನಿ. ಅಂದರೆ ನಿಮ್ಗೆ ಯಾವ ಕಾಲೇಜು ಅಲಾಟ್ ಆಗಿರಲ್ಲ ಇಲ್ಲಿ, ಕಂಪ್ಲೀಟಾಗಿ ನಿಮ್ಗೆ ಯಾವ ಕಾಲೇಜು ಸಿಗೋದಿಲ್ಲ. ಸೊ ಡೈರೆಕ್ಟಾಗಿ ಚಾಯ್ಸ್ 4ಅಲ್ಲಿ ನೀವು ಎಕ್ಸಿಟ್ ಆಗ್ಬೋದು. ನನಗೆ ಬೇಡ ಯಾವ ಈ ಇಂಜಿನಿಯರಿಂಗ್ ಈ ಸೀಟ್ಗಳೇ ಬೇಕಾಗಿಲ್ಲ, ನನಗೆ ಯಾವ ಸೀಟು ಬೇಕಾಗಿಲ್ಲ, ಇಲ್ಲಿ ನಾನು ಕಂಪ್ಲೀಟಾಗಿ ಎಕ್ಸಿಟ್ ಆಗ್ತಾ ಇದ್ದೀನಿ ಪ್ರೊಸೀಜರಿಂದಾನೆ ಅಂತಂದರೆ ಚಾಯ್ಸ್ 4. ಚಾಯ್ಸ್ 1 ನಿಮಗೆ ಅಲಾಟ್ ಆಗಿರೋ ಸೀಟನ್ನು ಅಲಾಟ್ ಮಾಡಿಕೊಂಡು ನೀವು ಎಕ್ಸಿಟ್ ಆಗ್ತೀರಾ. ಚಾಯ್ಸ್ 4 ಯಾವುದೇ ಸೀಟ್ ಇಲ್ಲದೆ ನೀವು ಎಕ್ಸಿಟ್ ಆಗ್ತೀರಾ. ಬಟ್ ಚಾಯ್ಸ್ 2, ಚಾಯ್ಸ್ 3 ಏನಿರ್ತಾರೆ ಅವರು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗುವಂಥ ಆಪ್ಷನ್ಸ್ ಇರುತ್ತೆ. ಬಟ್ ಕಂಡೀಷನ್ಸ್ ಏನಪ್ಪ ಅಂದರೆ, ಒಂದು ಕಂಡೀಷನ್ ಇದೆ, ಕೆಳಗಡೆ ನೀಟಾಗಿ ಓದಿ ಅಲ್ಲಿ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇಟ್ಸ್ ಅ ಕ್ಯಾಶುಯಲ್ ವೇಕೆನ್ಸಿ ರೌಂಡ್ ಸೀಟ್ ಅಲಾಟ್ಮೆಂಟ್. Candidates can alter or delete or modify or rearrange the options. Finally, saved options will be used for the seat allotment. ಈಗ ನಾವು ಫಸ್ಟ್ ರೌಂಡಲ್ಲಿ ಮಾರ್ಕ್ ರೌಂಡಲ್ಲಿ ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ಯಾವ ಥರ ಆಯಿತು ನಮಗೆ, ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೂ ಏನು ಮಾಡ್ತಾರೆ ಅಂತಂದರೆ ನಿಮಗೆ ಆಪ್ಷನ್ಸನ್ನು ಕೊಡ್ತಾರೆ. ಸೆಕೆಂಡ್ ರೌಂಡ್ ಮುಗ್ದಿದ್ದಾದಮೇಲೆ ಏನು ಮಾಡ್ತಾರೆ, ನಿಮಗೆ ಆಲ್ಟರ್ ಮಾಡ್ಕೋಬೋದು. ಅದಾದಮೇಲೆ ಯಾವುದಕ್ಕೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ನೀವು ಯಾವ ಥರ ಬೇಕಾದ್ರೆ ಆಪ್ಷನ್ಸನ್ನು ಆಲ್ಟರ್ ಮಾಡ್ಕೋಬೋದು, ರೀಅರೇಂಜ್ ಮಾಡ್ಕೋಬೋದು, ಆಪ್ಷನ್ಸ್ ಇರುತ್ತೆ. ಬಟ್ ಅದು ನೆಕ್ಸ್ಟ್ ರೌಂಡ್ಗೆ ಸೇವ್ ಆಗುತ್ತೆ. ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ, ಕೇರ್ಫುಲ್ಲಾಗಿ ಓದಿ, ಲಾಸ್ಟ್ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಆಫ್ಟರ್ ಪಬ್ಲಿಕೇಶನ್ ಆಫ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕ್ಯಾಶುಯಲ್ ವೇಕೆನ್ಸಿ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್, ದೇರ್ ವಿಲ್ ನಾಟ್ ಬಿ ಎನಿ ಚಾಯ್ಸ್ ಟು ಸೆಲೆಕ್ಟ್. ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಕಂಪಲ್ಸರಿಲಿ ಜಾಯಿನ್ ದಟ್ ಸೆಲೆಕ್ಟೆಡ್ ಕಾಲೇಜ್. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಏನಪ್ಪ ಅಂದರೆ, ನೀವೀಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ಸರಿ, ಬಟ್ ಆ ಸೆಕೆಂಡ್ ಏನು ಎಕ್ಸ್ಟೆಂಡೆಡ್ ರೌಂಡ್ ಏನಿರುತ್ತೆ ಅದರಲ್ಲಿ ಏನು ಸೀಟ್ ನಿಮಗೆ ಅಲಾಟ್ ಆಗುತ್ತೆ ಅದರಲ್ಲಿ ಕಂಪಲ್ಸರಿಯಾಗಿ ನೀವು ಕಾಲೇಜಿಗೆ ಜಾಯಿನ್ ಆಗಲೇಬೇಕು. ಸೊ ಅದರಲ್ಲಿ ಯಾವುದೇ ನೀವು ಆಪ್ಷನ್ಸನ್ನು ತೆಗೆದುಕೊಳ್ಳುವಂಥದ್ದಕ್ಕೆ ನಿಮಗೆ ಸಿಗೋದಿಲ್ಲ. ದಿಸ್ ಇಸ್ ಅ ಫೈನಲ್ ರೌಂಡ್ ಆಗಿರುತ್ತೆ. ಮತ್ತು ಅವ್ರು ಏನು ಸೀಟ್ ಅಲಾಟ್ ಮಾಡ್ತಾರೆ ನಿಮಗೆ ಕಂಪಲ್ಸರಿ, ನಿಮ್ಗೆ ಇಷ್ಟ ಇದೆಯೋ ಇಲ್ವೋ ನೀವು ಜಾಯಿನ್ ಆಗಲೇಬೇಕಾಗತ್ತೆ. ಸೊ ಹಾಗಾಗಿರೋದ್ರಿಂದ ಈ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬರೋದಕ್ಕೆ ಸ್ವಲ್ಪ ನೀವು ಕೇರ್ಫುಲ್ಲಾಗಿ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿ ನನ್ನ ವಿನಂತಿ. ಸೊ ಯಾಕೆಂತಂದರೆ ನಿಮಗೆ ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಸೀಟ್ ಏನು ಅಲಾಟ್ ಆಗಿಬಿಡುತ್ತೆ ನಿಮಗೆ, ಅದರಲ್ಲಿ ಯಾವುದೇ ನಿಮಗೆ ಚೇಂಜಸ್ಸು ಅಥವಾ ಆಪ್ಷನ್ಸ್ ಸಿಗೋದಿಲ್ಲ. ಕಂಪಲ್ಸರಿಯಾಗಿ ನೀವು ಅವ್ರು ಏನು ಅಲಾಟ್ ಮಾಡಿರ್ತಾರೆ ನೀವು ಕಂಪಲ್ಸರಿಯಾಗಿ ಜಾಯಿನ್ ಆಗಲೇಬೇಕು ಕಾಲೇಜಿಗೆ. ನಿಮಗೆ ಇಷ್ಟ ಅನಿಸುತ್ತೋ ಇಲ್ವೋ ಅನಿಸುತ್ತೋ ಗೊತ್ತಿಲ್ಲ, ಬಟ್ ಜಾಯಿನ್ ಆಗಲೇಬೇಕಾಗತ್ತೆ. ಸೊ ಹಾಗಾಗಿರೋದ್ರಿಂದ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಕೇರ್ಫುಲ್ಲಾಗಿ ಡಿಸಿಷನ್ಸನ್ನು ತಗೊಳ್ಳಿ. ಓಕೆ, ನಿಮಗೆ ಇದಾದಮೇಲೆ ನಿಮಗೆ ಸೀಟ್ ಅಲಾಟ್ ಆಗುತ್ತೆ. ನೀವು ಹೇಳಿದಿನಲ್ಲ ಆಲ್ರೆಡಿ, ನಿಮ್ಗೆ ಇಷ್ಟ ಇದೆಯೋ ಇಲ್ವೋ ನಿಮಗೆ ಸೀಟ್ ಅಲಾಟ್ ಆಗುತ್ತೆ. ಅದನ್ನು ನೀವು ಕಾಲೇಜ್ ಫೀಸ್ ಪೇ ಮಾಡಿ ನೀವು ಕಾಲೇಜುಗಳಿಗೆ ಹೋಗ್ತೀರಾ. ಸೊ ಇಷ್ಟು ನಿಮಗೆ ಕಂಪ್ಲೀಟ್ ಪ್ರೊಸೀಜರ್, ಕೌನ್ಸಿಲಿಂಗ್ ಪ್ರೊಸೀಜರ್, ಬಿಗಿನಿಂಗ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಮತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಪ್ರೊಸೀಜರ್ ಕಂಪ್ಲೀಟಾಗಿ ಇಷ್ಟ ಆಗಿತ್ತು ನಿಮಗೆ. ನಾನು ಆಗಲೇ ಹೇಳಿದ್ದೀನಿ, ನಿಮಗೆ ಇನ್ನೊಂದು ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಅಂತ ಹೇಳಿದ್ದೀನಿ, ದಟ್ ಈಸ್ ಆಪ್ಷನ್ ಎಂಟ್ರಿ. ನೀವು ಆಪ್ಷನ್ ಎಂಟ್ರಿಗಳಲ್ಲಿ ನೀವು ಮಿಸ್ಟೇಕ್ಸನ್ನು ಮಾಡಿದ್ರೆ ನೀವು ಖಂಡಿತವಾಗಿ ನಿಮಗೆ ಸೀಟ್ ಕಳ್ಕೊಳ್ಳುವಂತಹ ಚಾನ್ಸಸ್ ತುಂಬ ಇರುತ್ತೆ, ಮತ್ತು ಪ್ರಾಪರ್ ಕಾಲೇಜ್ ಸಿಗದೆ ಹೋಗಬಹುದು ನಿಮಗೆ. ಹಾಗಾಗಿರೋದ್ರಿಂದ ದಯವಿಟ್ಟು ಆಪ್ಷನ್ ಎಂಟ್ರಿನ ಸರಿಯಾಗಿ ಮಾಡಬೇಕಾಗತ್ತೆ. ಅದಕ್ಕೆ ನಾನು ಖಂಡಿತವಾಗಿ ಒಂದು ನೆಕ್ಸ್ಟಲ್ಲಿ ವಿಡಿಯೋ ಮಾಡ್ತೇನೆ, ನೋಡಿ ಪ್ರಾಪರಾಗಿ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ and don't forget to like the video.